ಈಗ ಬಂದೆ ಅಲೆ ಬಾಲೆ ಅಲ್ಲಿ ನಾ ಬರೀ ಫೋನಿಗೆ ಹೇಳಿದಕ್ಕ ನಮ್ಮನೆ ಹುಡುಕೊಂತ ಬಂದ್ಬಿಟ್ಟೆಲ್ಲ. ಏನ್ ದೊಡ್ಡ ಸಿಟಿ ಏನ? ಹಾ, ಏನ ಹೇಳಿ. ರಾಮಣ್ಣನ ಮನಿ ಯಾವ್ದ್ರಿ? ಹಿಂಗ ದೀಪಾ ಅಂತ ಕೇಳಿದೆ. ಒಂದ್ ಹುಡುಗ ಬಂದು ತೋರಿಸೋತು. ಹೌದಾ, ಬಾರ್ಲೆ ಕುಂದ್ರ ಬಾ. ಮುಂದಿನ ಬಾಕ್ಲ ತೋರಿಸಿಲ್ಲ ನಿನಗೆ, ಹಿತ್ತಲ ಬಾಲ್ದಾಗ ಕರ್ಕೊಂಡ್ ನಾನು ನೋಡು. ನಮ್ಮ ಕಡೆ ಈಗ ಇಲ್ಲೊಂದು ರೋಡ್ ಬಂದತಿ, ಅಲ್ಲಿ ಮುಂದೂ ರೋಡ್ ಬಂದತಿ. ದೀಪಿ, ನಿನ್ ಪರಿಸ್ಥಿತಿ ಏನ್ಲಿ? ಯವ್ವ, ನಾ ಹೆಂಗೋ ಇರ್ತಾಳಂತ ಮಾಡಿದ್ದೆ. ಮದುವೆಗಿಂದ ನೀನ್ ಒಟ್ಟ ನೋಡಿದ್ದಿಲ್ವಾ? ಯಪ್ಪ, ನೀನ್ ನೋಡು ಒಂಥರ ಅನ್ಸಕತತ್ ನಂಗ. ಏನ್ಲಿ ಇದು? ಆ ಒಬ್ಬಾಕಿ ಮಗಳು ಒಬ್ಬವನ ಮಗ ಕೊಟ್ಟಾರ. ನಾ ಏನೋ ಕೋಟ್ಯಾಧೀಶರಿಗೆ ಕೊಟ್ಟಾರಂತ ಮಾಡಿದ್ದೆ. ಹೋಗಿ ಹೋಗಿ ಇಂತ. ಯಪ್ಪ ಯವ್ವ ದೀಪಿ, ನಿನ್ ಹಿಂಗ ನೋಡ್ತೀನಿ ಅಂತ ಹೇಳಿ ಅನ್ಕೊಂಡಿರ್ಲಿಲ್ಲ. ಅಲ್ಲ, ಜಮೀನ್ದಾರಿ ಕೊಟ್ಟಾರಂತ ಮಾಡಿದ್ದೆ. ಯವ್ವ, ಏನ್ಲಿ ಇಂತ ಕೊಂಪ್ಯಾಗ ವಾಸ ಮಾಡ್ತೀಯ? ನನ್ ಗಂಡನು ಒಕ್ಕಲ್ತನ ಮಾಡ್ತಾನ. ನನ್ ಗಂಡಗ ಎಷ್ಟು ಆಸ್ತಿ ಐತಿ ಗೊತ್ತೇನ? ಅದ್ರಾಗ ಬಿಸ್ನೆಸ್ ಮಾಡ್ಕೊಂಡು ನನ್ ಗಂಡ ನಾನು ನೋಡಿಲ್ಲ ಎಷ್ಟು ಐಫೈ ಅದೀವಿ. ಏನ್ಲೇ ನಿನ್ ಪರಿಸ್ಥಿತಿ? ಏನ್ ಮಾಡ್ದವ, ನನ್ ಗಂಡ ನನ್ ಮಾತು ಕೇಳಂಗಿಲ್ಲ. ನಮ್ಮಪ್ಪ ನಮ್ಮವ ಇಂಥ ಮನೆಗೆ ಕೊಟ್ಬಿಟ್ಟಾರ. ಪಾಪ ಅನಿಸ್ತತಿ ನೀನ್ ನೋಡಿದ್ರ. ಒಬ್ಬಾಕಿ ಮಗಳು ಬೇಕಾದಂಗ ಕೊಡ್ಬೇಕಿತ್ತು ನಿಮ್ಮಪ್ಪ ನಿಮ್ಮವ. ಹೋಗಿ ಹೋಗಿ ಇಂಥ ಅನ್ಯಾಯ ಮಾಡಬಾರ್ದಿತ್ಲೆ. ಒಬ್ರ ಹೋದಿಲ್ಲ ನಿಮ್ಮ ಯಜಮಾನ್ರು? ಅಂದಂಗೆ ಎಷ್ಟೈತಿ ಹೊಲ? ಒಬ್ರ ಅದಾರವ. 6 ಎಕರೆ ಐತಿ. 6 ಎಕರೆ ಹೊಲ ಅಂತಿ, ಒಬ್ಬವನ ಮಗ ಅಂತಿ. ಹೆಂಗದಿಲಿ ನೀನು? ಯಪ್ಪ, ಜಗ್ಗೊಲ ಅದಾವಂತ ಕೊಟ್ರಲ್ಲಿ, ಬರೀ 6 ಎಕರೆ ಇದ್ದವ್ ಕೊಟ್ಟಾರ. ನೋಡು, ನಮ್ದು 20 ಎಕರೆ ಜಮೀನು ಐತ್ಲಿ. ನಮ್ಮ ಯಜಮಾನ್ರು ಕಬ್ಬು ಬೆಳಿತಾರ. ನನ್ನ ರಾಣಿ ಥರ ಇಟ್ಟಾರವ. ಹಳ್ಳಿಯಾಗಿದ್ರು ಸಿಟಿ ಅಂತಾರ ಅದೀನಿ ನಾನು. ಹಂಗೆ ಲೈಫ್ ಲೀಡ್ ಮಾಡ್ತೀನಿ ನಾನು. ಥಾರ್ ಕಾರ್ ಐತಿ. ಕೈಗೊಂದು ಕಾಲಿಗೊಂದು ಆಳದಾರ. ರೊಕ್ಕ ಬಂಗಾರ ಜಗ್ಗೈತ್ಲಿವ. ನನ್ನಂಕರು ಕರೆ ಅಂದ್ರೆ ನಮ್ಮವ್ವ ಜಗಳ ಮಾಡಿದ್ದೆ ನಾನು. ಹೋಗಿ ನಾನು ಒಕ್ಕಲ್ತನದವಂಗ ಆಗಂಗಿಲ್ಲ ಅಂತಂದೆ. ಆದ್ರೆ ನಮ್ಮವ್ವ ಅವನ್ನ ಲಗ್ನ ಆಗಂತಂದ್ಲು. ಹಿಂದೆಗಡೆ ಮದುವೆ ಆಗಿಂದ ನನ್ನ ರಾಣಿ ಥರ ಇಟ್ಕೊಂಡನ್ಲಿ ನನ್ನ ಗಂಡ. ಕಬ್ಬು ಬೆಳಿತಾರ, ದ್ರಾಕ್ಷಿ ಹಾಕಾರ, ಮತ್ತು ದಾಳಿಂಬರಿ ಹಾಕಾರ, ಬಾಳಿ ಹಾಕಾರ. ನೋಡ್ಲಿ, ನನಗಂಕರು ನನ್ನ ಗಂಡ ಚಂದಗಿಟ್ಟನ. ನಂದು ಹಣೆ ಬರ ಐತೆ ನೋಡಿವ. ಏನು ಮಾಡೋದು ಈಗ? ನಮ್ಮವ್ವ ಬಿಟ್ಟು ಬಾ ಅಂತಾಳ. ಅಲ್ಲಿ ಬಿಟ್ಟು ಬಂದು ಏನು ಮಾಡೋದು? ಅದಕ್ಕೆ ಈ ಕೊಂಪೆಗದೀನಿ. ನೀನು ನೋಡಿದ್ರೆ ಅಯ್ಯೋ ಅನಿಸ್ತತ್ಲಿ. ಹೌದು, ನೀ ಇಷ್ಟೊಂದು ಜಮ್ ಅಂತದಿ ಇಲ್ಲಿ ಹೆಂಗ? ಅಲ್ಲ, ನಿನ್ನ ಗಂಡ ನಿನ್ನ ಮಾತು ಹೆಂಗೆ ಕೇಳ್ತಾನ? ಗಂಡ್ರಂದಿಂದ ಹಿಂಗೆಲೇ ದೀಪಿ. ಹೋದಾಗ ಕೈಯ ಕುಯ್ಯ ಮಾಡ್ತಾರ. ಆಮೇಲೆ ನಮ್ಮ ಹಿಡಿದಾಗ ನಾವು ಇಟ್ಕೋಬೇಕು. ಹಿಂಗತಿ ಡ್ರೆಸ್ ಹಾಕೊಂಡ್ರೆ ಹಳ್ಳಿ ಗುಗ್ಗು ಐತೆ ಅಂತೇಳಿ ಅಂತ ಅನ್ಕೊಂಡ್ಬಿಡ್ತಾರ. ನೀವು ಒಂದು ಸ್ವಲ್ಪ ಫಾಸ್ಟ್ ಆಗಿರ್ಬೇಕು. ಹಂಗತಿ ಇರಬೇಕು, ಚೇಂಜ್ ಆಗ್ಬೇಕು. ಪಾರ್ಲರಿಗೆ ಹೋಗ್ಬೇಕು. ಮೆನಿಕ್ಯೂರು, ಪೆಡಿಕ್ಯೂರು, ಫೇಶಿಯಲ್ ಎಲ್ಲ ಮಾಡಿಸ್ಕೋಬೇಕವ. ನನ್ನ ಗಂಡ ಕೊಡಂಗಿಲ್ಲ, ರೊಕ್ಕನ ಕೊಡಂಗಿಲ್ಲ. ಏನು ಕೇತಿ ಬಾ ಇವ ನನ್ನ ಪರಿಸ್ಥಿತಿ. ತವ್ರ ಮನೆಗೆ ಹೋದ್ರೆ ಹಂಗೆ ಇದ್ರೆ ಏನಾಗ್ಬಿಡ್ತು. ಇವ್ರ ತಂಗಿನ ನಮ್ಮ ಕುಮ್ಯ ಲಗ್ನ ಆಗಿಬಿಟ್ಟ. ಅಯ್ಯಯ್ಯೋ ದೇವ್ರಿ. ಆತು ಹಂಗಾರೆ ನಿನ್ ಕತಿ. ಅನ್ನಕ್ಕೂ ಬರಂಗಿಲ್ಲ, ಅನ್ನಕ್ಕೂ ಬರಂಗಿಲ್ಲ. ಇನ್ನೊಂದು ಐತ್ಲಿ ಅವ ಸಮಸ್ಯೆ. ಅಲ್ಲೇ ನಮ್ಮ ಆಕಿನ ಮನೆ ಬಿಟ್ಟು ಹೊರಗೆ ಹಾಕ್ಬೇಕಂತಿ. 1 ವರ್ಷದಾಗ 4 ಲಕ್ಷ ರೂಪಾಯಿ ಮಾಡಿ ತೋರಿಸು, ರೊಕ್ಕ ತಂದು ಕೊಡು, ದುಡಿದು ಅಂದ್ರೆ ಈ ಮನೆ ಸೊಸೆಯಾಗಿ ಉಳಿಬೋದು ಕೊನೆ ತನಕ ಅಂತಂದ್ಲ. ನಾಕಿ ಹ್ಞೂ ಅಂತ ಚಾಲೆಂಜ್ ಮಾಡಿದ್ಲವ. ಅದನ್ನ ಅವ್ರ ಅಣ್ಣನ ಮುಂದೆ ಹೇಳಲೆ, ಈಗ ನನ್ನ ಗಂಡ ನಮ್ಮ ತಂಗಿ 4-5 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾ, ನೀ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ದುಡ್ಡು ಕೊಡು ಅಂತಂತನ್ಲೆ. ಎಲ್ಲಿದ್ದ ಕೊಡ್ಲೇವ? ಯಾರ ಹತ್ರ ಹೇಳೇವ ಈ ಸಂಕಟನ? ಕೂಲಿ ಕೆಲ್ಸಕ್ಕೆ ಹೋದ್ಮೇಲೆ ನಾವು ದುಡ್ದಾರಲ್ಲ, ಮತ್ತೊಂದಲ್ಲ ಮುಗ್ದೊಂದಲ್ಲ. ಯವ್ವ, ಎಲ್ಲ ಕೆಲಸ ಮಾಡಿನವ, ನನಗೆ ನೀಗಲೇ ಇಲ್ಲೇವ. ಏನು ಮಾಡಲಿ ಅಂತೀನಿ. ಏನಾರ ಕೇಳೋಣ, ದುಡಿಯೋ ಯೋಗ್ಯತೆ ಇಲ್ಲ. ನಾ ಹೇಳ್ದಂಗೆ ಕೇಳಂತಾನ. ನಾ ಎಲ್ಲ ಹೇಳ್ತೀನಿ ಬಾ. ನಾನು ಒಂದು ಬಿಸ್ನೆಸ್ ಮಾಡ್ತೀನಿ. ಆ ಬಿಸ್ನೆಸ್ ನೀನು ಹಚ್ಕೊಡ್ತೀನಿ. ಹೌದಾಲೆ? ಏನು ಬಿಸ್ನೆಸ್ ಅದು? ತಿಂಗಳ ಎಷ್ಟು ಸಂಪಾದನೆ ಮಾಡ್ಬೋದು? ಅದೆಲ್ಲ ನಾವು ಮಾಡ್ದಂಗಿರ್ತೈತಿ. ಎಲ್ಲ ನನಗಂಕರು ನೋಡು, ಈಗಂಕರು ಒಂದು 2 ಲ್ಯಾಕ್ ಅಂಕರು ಅರೌಂಡ್ ಬರ್ತೈತಿ ನೋಡು. ನಾನಂಕರು ನಮ್ಮ ಮನೆಯನ್ನು 1 ರೂಪಾಯಿ ಕೇಳಂಗಿಲ್ಲ. ಎಲ್ಲ ಖರ್ಚು ನಾನೇ ನೋಡ್ಕೋತೀನಿ. 6 ಲಕ್ಷನಾ? ಅಲ್ಲಿ ನನಗೂ ಆ ಕೆಲಸ ಹಚ್ಕೊಡ್ಲಿ. ಹಂಗೆ ಹಚ್ಕೊಡಂದ್ರೆ ಆಗುತ್ತಾ? ಮೊದ್ಲಿಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು. ಎಷ್ಟಾಗುತ್ತೆ ರೊಕ್ಕ? ನೋಡ್ಲಿ, 60,000 ರೂಪಾಯಿ ಕಟ್ಟಬೇಕು. ಆಮೇಲೆಲ್ಲ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಹೆಂಗೆ ಹೇಳ್ತೀಯಾ ನಂಗೆ ಬಂದಿಟ್ಟೆ? ನೋಡ್ಲಿ, ಅದು ಹೆಂಗೆ ಗೊತ್ತೇನೆ? ಈಗ ಟ್ರೇಡಿಂಗ್ ಅಂತ ಮಾಡ್ತಾರೆ ಗೊತ್ತೇನೆ? ಈಗ ನಾನು 10,000 ರೂಪಾಯಿ ಕಟ್ಟಿದ್ನಿ ಅಂತೇಳಿ, ಅದು ಒಮ್ಮೆ ಹೆಚ್ಚಿಗೆ ಬಂದುಬಿಡ್ತೈತಿ. ಅದೆಲ್ಲ ಟ್ರಿಕ್ಸ್ ಐತೆ, ಅದೆಲ್ಲ ಹೇಳಬಾರ್ದು. ಹಾಗೆಲ್ಲ ಮಾಡಿನ ಇವತ್ತಿನ ದಿನ ನನಗೆ 2 ಲಕ್ಷ ರೂಪಾಯಿ ಬರ್ತೈತಿ. ಶೇರ್ ಮಾರ್ಕೆಟಿಂಗ್ ಎಲ್ಲ ಹಂಗತಿ ಹಾಕೋದು, ಟ್ರೇಡಿಂಗ್ನಾಗೆಲ್ಲ ಹಾಕಿನಿ ನಾನು. ಈಗ ನನಗೆ 2 ಲಕ್ಷ ರೂಪಾಯಿ ಬರ್ತೈತಿ ಗೊತ್ತೇನೆ? ಹೌದಾ? ಲೇ, ನನಗೂ ಹಂಗಾರೆ ಹಚ್ಕೊಡ. ಈ ಸದ್ಯಕ್ಕೆ ಹಚ್ಕೊಡ್ತೀನಿ. ಅದ್ರಾಗ ಏನೈತಿ? ಆದ್ರೆ ದುಡ್ಡು ಮೊದಲೇ ಕಟ್ಟಬೇಕ್ಲಿ. ನನ್ನ ಹತ್ರ ರೊಕ್ಕ ಇಲ್ಲ ಅಷ್ಟು. ಅದು ಹೆಂಗೈತಿ ಪಿ? ತೀರ ಒಂದು 50,000 ನಿನ್ನ ಹತ್ರ ಇಲ್ಲಂದ್ರೆ ಹೆಂಗೆ ಅಂತೀನಿ ನಾನು. ಯವ್ವ, ನನ್ನ ಗಂಡ 1 ರೂಪಾಯಿ ಕೊಡಂಗಿಲ್ಲ. ನನ್ನ ಹತ್ರ ರೊಕ್ಕನೇ ಇಲ್ಲ. ಏನಾರ ಒಡವೆ ಬತ್ತಿ ಇಡು, ಇಟ್ಬಿಟ್ಟು ರೊಕ್ಕ ತಗೊಂಡು ಬಾ. ಯವ್ವ, ಬತ್ತಿ ಇಡುದಾ? ಯವ್ವ, ನನ್ನ ಗಂಡ ಗೊತ್ತಾತಂದ್ರೆ ಕಚ್ಚ ಹಾಕನ್ಲಿ. ಹಾಗಾದ್ರೆ ಒಂದು ಕೆಲಸ ಮಾಡು. ನನ್ನ ಫ್ರೆಂಡ್ಸ್ ಎಲ್ಲ ಹಂಗೆ ಮಾಡ್ಯಾರ ನೋಡು.
ನನ್ನ ಹತ್ರ ಬಂಗಾರ ಇಡ್ತಾರ, ಅಮೌಂಟ್ ಇಸ್ಕೊತಾರ, ಮತ್ತು ತಮ್ಮ ಹತ್ರ ರೊಕ್ಕಾಗ ನಾ ಬಿಡಿಸ್ಕೊಂಡು ಹೋಗ್ಬಿಡ್ತಾರ. ಹಂಗೂ ಮಾಡ್ಬೋದು ನೋಡುವ. ನೀನು ಒಳ್ಳೇದಕ್ಕೆ ಹೇಳೀನಿ, ಮತ್ತು ನೋಡು ಗೆಳತಿ ಕಡೆನ ಹಿಂಗತಿ ಇಸ್ಕೊತಾಳ ಅಂತ ಅನ್ನಕ್ಕೆ ಹೋಗ್ಬೇಡ. ನೋಡ್ಲಿ, ಗೆಳತನ ಬೇರೆ, ವ್ಯವಹಾರನ ಬೇರೆ. ಯವ್ವ ಹಂಗೇನು ಅನ್ಕೊಳಂಗಿಲ್ಲ. ಸರಿ ಆಯ್ತು ಬಲೆ, ನಾನು ಬಂಗಾರ ತಂದು ಕೊಡ್ತೀನಿ, ಅವ್ನು ಒತ್ತಿ ಇಟ್ಕೊಂಡು ಅದು ಟ್ರೇಡಿಂಗ್ ಅಂತೆಲ್ಲ ಅದನ್ನು ಮಾಡಲಿ. ಸರಿ ಆಯ್ತು. ಯವ್ವ ದೇವ್ರು ಬಂದಂಗೆ ಬಂದಿಲ್ಲೇವ ನೀನು. ನಾನು ಎಷ್ಟು ಆಸೆಗಳಿದ್ದು ಲೇವ. ಲಗ್ನ ಆಗಿ ಬಂದಿಂದ ಹಂಗಿರ್ಬೇಕು ಹಿಂಗಿರ್ಬೇಕಂತ ಅನ್ಕೊಂಡಿದ್ದೆ. ಏನೇನು ಇಲ್ಲ ನೋಡು, ಬರೇ ಮುಸುರಿ ಗಡಿಗೆ ತಪ್ಪಿಲ್ಲೇವ ನಂದು. ನಾನು ನಿನ್ನ ಜೊತೆ ಲೈಫ್ ಲೀಡ್ ಮಾಡ್ಬೇಕತ್ತೀನಿಲೇವ. ನೋಡು ನನ್ನ ಜೊತೆ ಬಾ ನೀನು. ನಿನಗೆ ಹಿಂದೆಗಡೆ ಏನು ಅನ್ಸುತ್ತೆ, ಓ ಈಗ ಇಷ್ಟು ಬಂದೈತಿ ನೋಡು, ಒಂದಕ್ಕೆ ಡಬಲ್ಲಿ 50 ಕಟ್ಟಿದೆ ಅಂದ್ರೆ ಒಂದು ಬರ್ತೈತಿ, ಒಂದು ಬಂತಂದ್ರೆ ಹೆಚ್ಚಿಗೆ ಹಿಂಗತಿ ಬರ್ತದೆ ಗೊತ್ತಾನೆ. ಹೌದು, ಈ ಟ್ರೇಡಿಂಗ್ ಅಂತಲ್ಲಿ ಅದನ್ನ ಜಾಸ್ತಿ ರೊಕ್ಕ ಹಾಕಿದ್ರೆ ಜಾಸ್ತಿ ಬರ್ತೈತೆ ಅಷ್ಟೇ. ಹಾಗಾದ್ರೆ ಅದನ್ನ ಕೊಟ್ಬಿಟ್ಟು ಒಂದು 2 ಲಕ್ಷ ರೂಪಾಯಿ ಹಾಕಿದ್ನಂದ್ರೆ ಅದು ಡಬಲ್ 4 ಲಕ್ಷ ರೂಪಾಯಿ ಆಕತಿ. ಹಾಕ್ಲೆ ಪಿಂಕಿ. ಹಂಗಾದ್ರೆ ನಾನು ಬಂಗಾರ ಕೊಡ್ತೀನಿ, ಅದನ್ನ ಒತ್ತಿ ಇಟ್ಕೊಂಡು ಒಂದು 4 ಲಕ್ಷ ರೂಪಾಯಿ ಕೊಟ್ಬಿಡೆ ನನಗೆ. ಯವ್ವ ಮತ್ತು ನಂದು 10 ತೊಲೆ ಬಂಗಾರ ಐತೆ. ಕುರಿ ಹಾಕ್ಬಿಟ್ಟು ಆಯ್ತು ತೊಗೊಂಡು ಬಾ. ಅಲ್ಲ ನಾನೇನು ಇದನ್ನು ರೊಕ್ಕ ಕೊಡೋಕೊಲ್ಲ ಅಂತೀನಲ್ಲ. ಸರಿ ಆಯ್ತು, ಅಷ್ಟೇ ಮಾಡೋಣ ತಗೋ. ನೋಡುವ ನನಗೇನಿಲ್ಲ, ಒಂದೇ ಊರನ್ನವ್ರು ಅಲ್ಲದೆ ಇರ್ಬೋದು, ಇಬ್ಬರು ಒಟ್ಟಿಗೆ ಸಾಲಿ ಕಲ್ತೀವ್ಲಿ. ನೀನು ಚೆನ್ನಾಗಿರ್ಬೇಕು ಅಷ್ಟೇ ನೋಡು. ನಾನು ನಿನ್ನಂಗಿರ್ಬೇಕಲಿ ಅವ್ವ. ನೋಡು ಹಳ್ಳಿಯಾಗ ಇದ್ಕೊಂಡು ಏನು ನಿಂದು ಸರ ಏನು, ಎಂಟಿ ಬ್ಯಾಗ್ ಏನು, ಚಸ್ಮಾ ಏನು, ಯವ್ವ ನಾನು ನಿನ್ನಂಗೆ ಇರ್ಬೇಕಲಿ. ನನಗಿನ್ನ ಚಂದ ಆಗ್ತಿ ತಗೋ ನೀನೆ. ಮೊದ್ಲೇಕ ಇಷ್ಟುಕೊಂಡು ಇನ್ವೆಸ್ಟ್ ಮಾಡಕತ್ತಿ ರೊಕ್ಕ ಅಂತಂದ್ರೆ ನೋಡಕಂತ ಡಬಲ್ ಬರ್ತೈತಿ. ಇನ್ನೂ ಚೆನ್ನಾಗಿರ್ತಿಲ್ಲ ನೀನು. ಯವ್ವ ಹಂಗಾದ್ರೆ ನಾನು ರಾಣಿ ಬಿಡ್ಲೇವ. ಯವ್ವ ಕನಸು ಕಂಡ್ರೆ ಎಷ್ಟು ಚಂದ ಇರ್ತೈತ್ಲಿ ಯವ್ವ. ನಾ ಅನ್ಕೊಂಡಿದ್ದೆಲ್ಲ ತಗೋಬೇಕು, ನಾ ಅನ್ಕೊಂಡಂಗೆ ಬದುಕಬೇಕು. ಈ ಥರ ಡ್ರೆಸ್ ಬಿಟ್ಟು ನನಗೂ ಮಾಡರ್ನ್ ಡ್ರೆಸ್ ಹಾಕಕ್ಕೆ ಇಷ್ಟ ಅಲ್ಲೇವ. ನಾನು ಸಿಟಿಗೆಲ್ಲ ಹೋಗ್ಬೇಕು, ಅಡ್ಡಾಡ್ಬೇಕು ಅನ್ನೋ ಆಸೆಲೆ ಒಂದು ದಿನ ನನ್ನ ಗಂಡ ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಬರೇ ಇಲ್ಲೇ ಊರ ಮುಂದೆ ಗುಡಿಗೆ, ಹನುಮಪ್ಪನ ಗುಡಿ ಕರ್ಕೊಂಡು ಹಾಕೋಣ ಅಷ್ಟೇ. ಮತ್ತೆ ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲೇವ. ಏನಾರು ತಿನ್ನಕ್ಕೆ ತಂದು ಕೊಡ ಅಂದ್ರೆ ಅದೇ ಚಾದ ಅಂಗಡಿ ಬಿಷಪ್ಪನ ಅಂಗಡಿಯಾಗಿಂದ ಒಂದು 2 ಬಜಿ ತಂದು ಕೊಡ್ತಾನ, ಒಂದಿಟ್ಟು ಒಗ್ಗರಣೆ ತಂದು ಕೊಡ್ತಾನೆ ನೋಡು ಅಷ್ಟೇ. ಎಲ್ಲಿ ಕರ್ಕೊಂಡು ಹೋಗಲ್ಲ. ಅಯ್ಯವ್ವ ನನ್ನ ಕೈ ತುಂಬ ರೊಕ್ಕಿದ್ದು ಅಂದರೆ ನನಗೆ ಬೇಕಾದಂಗಿರ್ಬೋದು. ಕನಸು ಎಲ್ಲ ನನಸಾಗು ಕಾಲು ಬಂತು ತಗೋ. ನನ್ನ ಮನೆಗೆ ಭಾಗ್ಯದ ಲಕ್ಷ್ಮಿ ಬಂದಂಗೆ ಬಂದಲ್ಲೇವಾ. ತಡಿ ನೀನು ಬಂಗಾರ ತಂದು ಕೊಡ್ತೀನಿ. 10 ತೊಲಿ ಬಂಗಾರ ಐತ್ಯಾ? ಅಬ್ಬಬ್ಬಬ್ಬಬ್ಬ. ದೀಪಿ ಜೋರ್ದಾರು ಬಿಡಿ ಸಿಕ್ಕಾಗ್ಬಿಡು. ತಗೋಲೇವಾ. ಇಲ್ಲೇ ನಿಂದು ಅದೃಷ್ಟದ ಬಾಗಿಲು ತೆಗಿತ್ಲೇವ. ನೋಡ್ಬೇಕಂದ್ರೆ ಇನ್ನೊಂದು ವರ್ಷ ಅನ್ನೋರೊಳಗೆ ಹೆಂಗಿರ್ತಿ. ಈಗ ನನ್ನ ಗಂಡ ನಾನು ಮಲೇಷ್ಯಾದಾಗ ಒಂದು ಮನೆ ತೊಗೊಳಕತ್ತೀವಿ ಗೊತ್ತೇನೆ. ಅಂದ್ರೆ ಮಕ್ಕಳೆಲ್ಲ ಆಗಿಂದ, ನನಗೂ ಇನ್ನೂ ಮಕ್ಕಳೆಲ್ಲ ಆಗಿಲ್ಲ. ಮಕ್ಕಳಾದ್ಮೇಲೆ ಇಲ್ಲೆಲ್ಲ ಬೇಡ, ಇಂಡಿಯಾದಾಗೆಲ್ಲ ಕಲಿಸೋದು ಬೇಡ, ಅಲ್ಲೇ ಮಲೇಷ್ಯಾದಾಗ ಓದ್ಸೋಣ ಅಂತ ವಿಚಾರ ಮಾಡೀವಿ ನಾವು. ಅಲ್ಲೇ ಅಂದರೆ ಅಲ್ಲೇ ಮನೆ ಕಟ್ಟಿಸ್ಕೊಂಡು ನಾನು ಅಲ್ಲಿರೋದ ಮಲೇಷ್ಯಾದಾಗ, ನಮ್ಮ ಯಜಮಾನ್ರು ಬಂದು ಹೋಗಿ ಮಾಡ್ತಾರೆ. ಆತ್ಲೇವ. ಹಂಗಾರೆ ನಾನು ಮಲೇಷ್ಯಾಕ್ಕೆ ಬರ್ತೀನಿ. ಸರಿ ಅಷ್ಟೇ ಮಾಡಿ. ಹಂಗಾದ್ರೆ ಕುಂದ್ರಲೇವ. ನಿನ್ನ ಬಾಯಿ ಸಕ್ರೆ ಹಾಕ ಎಂಥ ಸುದ್ದಿ ಹೇಳಿದಿ. ಕುಂದ್ರ ಒಂದಿಟ್ಟು ಸ್ವೀಟ್ ಮಾಡ್ತೀನಿ, ತಿಂದು ಹೋಗಕಂತೆ. ಪೆದ್ದಿ ಸ್ವೀಟ್ ಎಲ್ಲ ತಿಂತಾರ? ಸ್ವೀಟ್ ತಿಂದ್ರೆ ದಪ್ಪ ಆಗ್ತಾರ. ಬಾಡಿ ಮೇಂಟೈನ್ ಮಾಡಬೇಕು, ದುಡ್ಡು ಗಳಿಸೋದು ಅಷ್ಟೇ ಅಲ್ಲೇ. ದುಡ್ಡು ಬಂದಿಂದ ನಾವು ಸ್ಟಿಪ್ಪಾಗಿ ಕಾಣ್ಬೇಕಿಲ್ಲ, ಚೆನ್ನಾಗಿ ಕಾಣ್ಬೇಕಿಲ್ಲ. ಎಲ್ಲ ನೋಡ್ತಿಲ್ಲ, ಬಾಲಿವುಡ್ಡು, ಕಾಲಿವುಡ್ಡು, ಹಾಲಿವುಡ್ಡು ಎಲ್ಲ ನೋಡ್ತಿಲ್ಲ ಹೆಂಗೆ ಸ್ಟಿಪ್ಪಾಗಿರ್ತಾರೆ. ನೋಡಕ್ಕೆ ಸ್ಟ್ಯಾಂಡರ್ಡ್ ಆಗಿ ಕಾಣ್ಬೇಕಂದ್ರೆ ಆಹಾರನೂ ಹಾಗೆ ತಗೋಬೇಕು. ಸ್ವೀಟ್ ಎಲ್ಲ ತಿನ್ನಬಾರ್ದು. ನೋಡಿ ನೀ ಹೆಂಗಾಗಿ ಹೆಂಗೆ ದಪ್ಪಾಗಿ ಒಳ್ಳೆಕ ಮೈ ಕರಗಿಸ್ಕೊ. ಲೇವಾ ನಾನು ಹಂಗೆ ಮಾಡ್ತೀನಿ ತಗೋ. ಹಂಗಾದ್ರೆ ನೀನು ರೊಟ್ಟಿ ಪಲ್ಯ ತಿನ್ನಂಗಿಲ್ಲ? ಬ್ರೋಕೊಲಿ ಸಲಾಡ್ ಮಾಡ್ತೀನಿ, ಓನ್ಲಿ ಫ್ರೂಟ್ಸ್ ತಿಂತೀನಿ, ಆಮೇಲೆ ಡ್ರೈ ಫ್ರೂಟ್ಸ್ ತಿಂತೀನಿ. ಅದು ರೈಸ್ ಅಂದರೆ ಸ್ವಲ್ಪ, ಅದ್ರಾಗ ದಾಲ್ ಜಾಸ್ತಿ, ಆಮೇಲೆ ಇವು ವೆಜಿಟೇಬಲ್ ಜಾಸ್ತಿ ಹಾಕೊಳ್ತೀನಿ ಅಷ್ಟೇ ಅಪ್ಪ. ಅದರ್ವೈಸ್ ಜಾಸ್ತಿ ಎಲ್ಲ ತಿನ್ನಲ್ಲ. ರೊಟ್ಟಿ ಅಂದರೆ ಅದೇ ಒಂದೇ, ಅದಕ್ಕಿಂತ ಹೆಚ್ಚಿನ ತಿನ್ನಲ್ಲಲೇ ಅಪ್ಪ ನಾನು. ನಾ ಬಾಡಿ ಎಲ್ಲ ಮೇಂಟೈನ್ ಮಾಡ್ತೀನಮ್ಮ, ಜಿಮ್ಗೆಲ್ಲ ಹೋಗ್ತೀನಿ. ಹೌದಾ? ನಾನು ನಿನ್ನಂಗೆ ಆಗ್ಬೇಕಲೇ. ಇನ್ನೇನು ನನ್ನ ಫ್ರೆಂಡ್ಶಿಪ್ ಮಾಡಿಲ್ಲ, ಆದಷ್ಟು ಲಗು ಆಗ್ತಿತ್ತಗೋ. ಸರಿ ನಾನು ಬರಲಾ ಇನ್ನ? ಅಯ್ಯ ಹಂಗೆ ಬಂದು ಹಿಂಗೆ ಹೊಂಟೆಲ್ಲೇ ಕುಂದ್ರ. ಸ್ವಲ್ಪ ಏನಾರ ಮಾಡ್ಕೊಡ್ತೀನಿ ಕುಂದ್ರ, ಹಾಲಾರು ಕುಡಿಯಾಕತ್ ಕುಂದ್ರ. ಇಲ್ಲ ಹೋಗ್ತೀನಿ, ಮತ್ತೆ ಇನ್ನು ಬರೋದು ಹೋಗೋದು ಐತೈತಲ್ಲ. ಇನ್ನೇನು ನಮ್ದು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಆಯ್ತು. ಇನ್ನೆಲ್ಲ ಬರೋದು ಹೋಗೋದು ಇದ್ದೇ ಇರ್ತೈತಿ, ಏನು ವರಿ ಮಾಡ್ಕೋಬೇಡ. ಸರಿ ಆಯ್ತು ಲೇವ್ವ. ಯವ್ವ ನಾ ಆದಷ್ಟು ಲಗು ಶ್ರೀಮಂತ ಆಗ್ಬೇಕಲೇವ್ವ. ನನ್ನ ಗಂಡಗ ಸೊಕ್ಕು ಭಾಳ ಐತಿ, ಹಂಗೆ ನಮ್ಮ ಹೆಣ್ಮಗಳಿಗೆ ಸೊಕ್ಕು ಭಾಳ ಐತಿ, ಅವ್ರು ಸೊಕ್ಕು ಮುರಿಬೇಕು. ಎಲ್ಲ ಆಕತಿ. ನೀನು ನನ್ನ ಬೇನ್ ಬಿದ್ದಿ ಅಂದ್ರೆ ನಿನಗೆಲ್ಲ ಸಿಗ್ತೈತಿ, ತಲೆ ಕೆಡಿಸ್ಕೊಬೇಡ. ಸರಿ ಓಕೆ ಬಾಯ್. ಸರಿ ಲೇವ ಬಾಯ್. ಪತಂಗವಾಗಿ ನಾ ಹಾರಾಡಬಲ್ಲೆ, ತರಂಗವಾಗಿ ನಾ ತೇಲಬಲ್ಲೆ, ಖುಷಿಯಿಂದ ತೇಲಾಡುವ, ಹಾಡುವ, ಕುಣಿಯುವ, ಚಿಟ್ಟೆ ತರ ಹಾರಾಡುವ. ದೀಪಿ
ಏನ್ಲೇ ಏನಾತ್ ಹೊತ್ತಿಗೆ ಚಿಡಿತೇನೆ ನಿನಗ ಖುಷಿ ಆಗೈತಿ